ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಡುವುದಾದ ಮೇಲ್ಗಡೆ ಒಂದು ವಿಡಿಯೋ ಇದೆ, ಅದನ್ನೊಂದು ಸಾರಿ ಗಮನಿಸಿ ನೋಡಿ. ಯಾರು ಅಲ್ಲ, ಅರುಣಿಮಾ ಸೀನಾ ಅಂತ. ಅವರು 1988ರಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸ್ತಾರೆ. ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿ ವಾಲಿಬಾಲ್ ಆಟದ ಕ್ರೀಡಾವನ್ನು ತಮ್ಮ ಬೆಳವಣಿಗೆ ಎಂದು ತಿಳ್ಕೊಂಡಿರ್ತಾರೆ. ವಾಲಿಬಾಲ್ನಲ್ಲಿ ತುಂಬ ಸಾಧನೆ ಮಾಡಬೇಕಂತ ಒಂದು ಗುರಿ ಮತ್ತು ಒಂದು ಸಾಧನೆಯುಕ್ತ ಮಹಿಳೆ ಆಗಿರ್ತಾರೆ. ಆದರೆ 2011ರಲ್ಲಿ ಒಂದು ಘಟನೆ ಆಗುತ್ತೆ. ಆ ಘಟನೆ ಏನಂದ್ರೆ, ತಾವು ರೈಲಿನಲ್ಲಿ ಪ್ರಯಾಣಿಸುತ್ತಿರುವಾಗ ಕೆಲ ಅಪರಾಧಿಗಳು ದರೋಡೆ ಮಾಡಕ್ ಹೋಗ್ತಾರೆ. ಆಗ ಅದರಿಂದ ತಪ್ಪಿಸ್ಕೊಳ್ಳೋಕೆ ಹೋಗ್ತಾ ರೈಲಲ್ಲಿ ಕಂಬಿ ಮೇಲೆ ಬಿದ್ದು ತಮ್ಮ ಎಡಗಾಲನ್ನು ಕಳೆದುಕೊಳ್ತಾರೆ. ಆಗ ತಮ್ಮ ಎಡಗಾಲನ್ನು ಕಳೆದುಕೊಂಡ್ಮೇಲೆ ನಿರಾಶೆ ಆಗಲ್ಲ. ನಿರಾಶೆಯಿಂದನೇ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸತತವಾಗಿ ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಮುನ್ನುಗ್ಗಿ 2013ರಲ್ಲಿ ಮೌಂಟ್ ಎವರೆಸ್ಟ್ ಹತ್ತಿದ ಮೊದಲ ಅಂಗವಿಕಲ ಮಹಿಳೆ ಎಂದು ಊರಿಸಿಕೊಳ್ತಾರೆ. ಇತಿಹಾಸ ನಿರ್ಮಿಸ್ತಾರೆ. ತಮ್ಮ ಆತ್ಮಬಲ ಮತ್ತು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತಾನೆ ಮುಂದುವರೆದು ಸಾಧನೆ ಮಾಡಿ ಇಡೀ ಜಗತ್ತಿಗೆ ಶಾರೀರಿಕ ಸಮಸ್ಯೆ ಇದ್ದರೂ ಕೂಡ ಅವರು ಜೀವನದಲ್ಲಿ ಸಾಧಿಸಿ ತೋರುತ್ತಾರೆ. ಮತ್ತು 2015ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ. ಮತ್ತೆ ಬಾರ್ನ್ ಅಗೇನ್ ಆನ್ ದ ಮೌಂಟೇನ್ ಎಂಬ ಆತ್ಮಚರಿತ್ರೆ ಬರೆದು ಇಡೀ ಜಗತ್ತಿಗೆ ತಮ್ಮ ಒಂದು ಪ್ರೇರಣಾ ಶಕ್ತಿಯಾಗಿ ತುಂಬುತ್ತಾರೆ. ಇದರಿಂದಾಗಿ ನಾನು ಹೇಳ್ತಿರೋದೇನೆಂದ್ರೆ, ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ಆತ್ಮವಿಶ್ವಾಸದಿಂದ ಯಾವುದಾದ್ರೂ ಈ ಜಗತ್ತಲ್ಲಿ ಏನಾದರೂ ಸಾಧಿಸಬಹುದು ಎಂದು ಹೇಳ್ತಾ